ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ಯುದ್ಧ ಭಾರತದಲ್ಲಿ ಭಾರಿ ಬದಲಾವಣೆಯನ್ನು ತಂದಿತ್ತು. ಅದೊಂದು ಯುದ್ಧ ಸಾಮ್ರಾಟನೊಬ್ಬನ ವೈರಾಗ್ಯಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲದೆ ಅದೊಂದು ಯುದ್ಧ ಪುರಾತನ ಭಾರತದ ಅತಿ ಭಯಾನಕ ಯುದ್ಧಗಳಲ್ಲಿ ಅಗ್ರಸ್ಥಾನವನ್ನು ಕೂಡ ಪಡ್ಕೊಂಡು ಬಿಡ್ತು. ಅಂಥದ್ದೊಂದು ಘಟನೆಗೆ ಕಾರಣವಾಗಿದ್ದು ಭಾರತದಲ್ಲಿನ ಅದೊಂದು ರಾಜ್ಯ. ಶತಮಾನಗಳು ಕಳೆದರೂ ಸಾಕಷ್ಟು ಅರಸರ ಪಾಲಿಗೆ ಮರೀಚಿಕೆಯಾಗಿ ಉಳಿದಿದ್ದ ಆ ಪ್ರದೇಶವೊಂದರ ಮೇಲೆ ಕಣ್ಣಿಟ್ಟ ಆ ಸಾಮ್ರಾಟ ಕಡೆಗೂ ಅದನ್ನು ಗೆದ್ದಿದ್ದಾದರೆ ಅದಕ್ಕವನು ತೆತ್ತ ಬೆಲೆ ಮಾತ್ರ ಹೇಳುತ್ತೀರದ್ದಾಗಿತ್ತು. ಹಾಗಾದ್ರೆ ಯಾವುದು ಆ ಯುದ್ಧ? ಶತಮಾನಗಳ ಕಾಲ ಯಾರ ಅಂಕೆಗೂ ಸಿಗದೆ ಕಾಡಿದ್ದ ಆ ಪ್ರದೇಶವಾದರೂ ಯಾವುದು? ಇವತ್ತಿಗೂ ಹೇಗೆ ಅದೊಂದು ಪ್ರದೇಶ ದೆಹಲಿಯ ಹಿಡಿತಕ್ಕೂ ಸರಿಯಾಗಿ ಸಿಗದೆ ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಸ್ನೇಹಿತರೆ, ಅದು ಕ್ರಿಸ್ತಪೂರ್ವ 261 ಸಮಯ. ಭಾರತದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಘಟನೆಯೊಂದು ನಡೆಯೋದ್ರಲ್ಲಿತ್ತು. ಎರಡು ಮಹಾನ್ ಸಾಮ್ರಾಜ್ಯಗಳ ನಡುವಿನ ಹೋರಾಟ ಅಲ್ಲೊಂದು ರಕ್ತ ಚರಿತ್ರೆಯನ್ನೇ ಸೃಷ್ಟಿಸಲಿದೆ ಅನ್ನೋದನ್ನ ಅವತ್ತು ಯಾರು ಕೂಡ ಊಹೆನೂ ಮಾಡಿರಲಿಲ್ಲ. ಆದರೆ ಅಂಥದ್ದೊಂದು ಘಟನೆಯಲ್ಲಿ ನಡೆದು ಹೋಯಿತು. ಆ ರಕ್ತ ಚರಿತ್ರೆಯನ್ನ ಇತಿಹಾಸ ಕಳಿಂಗ ಯುದ್ಧ ಅಂತ ಕರೆಯುತ್ತೆ. ಕಳಿಂಗ ಯುದ್ಧ ಸಾಮ್ರಾಟ ಅಶೋಕನ ಜೀವನದ ಅತ್ಯಂತ ಪ್ರಮುಖ ಘಟ್ಟ. ಅದು ಅವನು ಸಾಮ್ರಾಟನಾಗಿ ಮಾಡಿದ ಕಟ್ಟ ಕಡೆಯ ಯುದ್ಧ ಕೂಡ ಅದೇ. ಅವತ್ತಿಗೆ ಕಳಿಂಗವನ್ನ ಆಳ್ತಾ ಇದ್ದದ್ದು ರಾಜ ಅನಂತ ಪದ್ಮನಾಭ. 1.5 ಲಕ್ಷ ಕಾಲಾಳುಗಳು, 2,000ದಷ್ಟು ಅಶ್ವಪಡೆ, 1,000 ಮೀರ್ತಿದ್ದ ಬಲಿಷ್ಠ ಗಜಪಡೆಯನ್ನ ಇಟ್ಕೊಂಡಿದ್ದ ಕಳಿಂಗ ಅಶೋಕನಿಗೆ ಸುಲಭದ ತುತ್ತೇನಾಗಿರಲಿಲ್ಲ. ಆದರೆ ಅಶೋಕನ ಅತಿದೊಡ್ಡ ಸೈನ್ಯಕ್ಕೆ ಇದು ತೃಣ ಸಮಾನ ಅನಿಸಿತ್ತು. ಸುಮಾರು 4 ಲಕ್ಷ ಕಾಲಾಳುಗಳು, 5,000 ಅಶ್ವಪಡೆ, 3,000-4,000 ಗಜಪಡೆಯನ್ನ ಸಿದ್ಧಪಡಿಸಿ ಅಶೋಕ ಕಳಿಂಗದ ಮೇಲೆ ಯುದ್ಧಕ್ಕೆ ನಿಂತು ಬಿಟ್ಟಿದ್ದ. ದಯಾ ನದಿ ತೀರ ಆ ನಿರ್ದಯಿ ಯುದ್ಧಕ್ಕೆ ಸಾಕ್ಷಿಯಾಗಿ ಬಿಡಿತು. ಮೌರ್ಯರ ಅಪರಿಮಿತ ಸೇನೆ ಹಾಗೂ ಯುದ್ಧ ನೈಪುಣ್ಯತೆಯ ಮುಂದೆ ಕಳಿಂಗದ ವೀರ ಸೈನಿಕರು ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಅವತ್ತು ಅಶೋಕನ ಸೈನ್ಯದ ರೌದ್ರತೆ ಹೇಗಿತ್ತು ಅನ್ನೋದನ್ನು ತಿಳಿಬೇಕು ಅಂದರೆ ಇವತ್ತಿನ ಆಫ್ಘನಿಸ್ತಾನದ ಕಂದಹಾರಲ್ಲಿ ಪತ್ತೆಯಾದ 13ನೇ ಶಾಸನವನ್ನು ಗಮನಿಸಬೇಕು. ಗ್ರೀಕ್ ಭಾಷೆಯಲ್ಲಿನ ಆ ಶಾಸನದ ಇಂಗ್ಲಿಷ್ ಅನುವಾದ ಹೀಗಿದೆ: In the 8th of the region of Peodasus, he conquered Kalinga. 150,000 persons were captured and deported, and 100,000 others were killed, and almost as many died otherwise. ಹೀಗೆ ಆ ಶಾಸನ ಮುಂದುವರಿಯುತ್ತಾ ಹೋಗುತ್ತೆ. ಇದು ಅಶೋಕನ ಕಾಲಾನಂತರದ ಶಾಸನ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪೆಯೋಡಸಸ್ ಅಂದ್ರೆ ಪ್ರಿಯದರ್ಶಿ ಅನ್ನೋದರ ಗ್ರೀಕ್ ರೂಪಾಂತರ. ಪ್ರಿಯದರ್ಶಿ ತನ್ನ ಆಡಳಿತದ 8ನೇ ವರ್ಷದಲ್ಲಿ ಕಳಿಂಗವನ್ನು ಆಕ್ರಮಿಸಿಕೊಂಡ ಹಾಗೂ ಅಲ್ಲಿ 1.5 ಲಕ್ಷ ಮಂದಿಯನ್ನ ಬಂಧಿಸಲಾಯಿತು, ದೇಶಭ್ರಷ್ಟಗೊಳಿಸಲಾಯಿತು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಂದಿ ಆ ಯುದ್ಧದಲ್ಲಿ ಸಾವಿಗೀಡಾದರು ಅಂತ ಆ ಶಾಸನ ಹೇಳ್ತಾ ಇದೆ. ಅಶೋಕ ಪಟ್ಟಕ್ಕೆ ಬಂದಿದ್ದು ಕ್ರಿಸ್ತಪೂರ್ವ 268ರಲ್ಲಿ. ಕಳಿಂಗ ಯುದ್ಧ ನಡೆದದ್ದು ಕ್ರಿಸ್ತಪೂರ್ವ 261 ಹಾಗೂ 260 ನಡುವೆ. ಕ್ರಿಸ್ತಪೂರ್ವದ ಕಾಲಮಾನವನ್ನು ಹೇಳುವಾಗ ಹಿಂದಿನಿಂದ ಲೆಕ್ಕ ಹಾಕಲಾಗುತ್ತೆ. ಇನ್ನು ಕಳಿಂಗ ಯುದ್ಧದ ಇತಿಹಾಸವನ್ನು ನಾವು ನೋಡೋದಾದ್ರೆ ಕ್ರಿಸ್ತಪೂರ್ವ 261ರಲ್ಲಿ ಅಶೋಕ ಕಳಿಂಗದ ಮೇಲೆ ಯುದ್ಧಕ್ಕೆ ತನ್ನ ಸೈನ್ಯವನ್ನು ಕಳುಹಿಸುತ್ತಾನೆ. ಆದರೂ ಕೂಡ ಕಳಿಂಗ ಸೈನ್ಯದ ಪರಾಕ್ರಮ ಮೌರ್ಯ ಸೇನೆಯನ್ನ ಧೂಳಿಪಟ ಮಾಡಿಬಿಡ್ತು. ಇದರಿಂದ ಕೆರಳಿದ ಪ್ರಿಯದರ್ಶಿ ತಾನೇ ಅತಿದೊಡ್ಡ ಸೈನ್ಯದ ಜೊತೆ ಕಳಿಂಗದ ಮೇಲೆ ಆಕ್ರಮಣ ಮಾಡ್ತಾನೆ. ಅಷ್ಟೊತ್ತಿಗಾಗಲೇ ಒಂದು ಯುದ್ಧ ಮಾಡಿ ಬಸವಳಿದಿದ್ದ ಕಳಿಂಗದ ಸೈನ್ಯ ಅಶೋಕನ ಭಾರೀ ಸೇನೆಯ ಮುಂದೆ ಹೆಚ್ಚು ಹೊತ್ತು ನಿಂತ್ಕೊಳ್ಳೋದ್ರಲ್ಲಿ ವಿಫಲವಾಯಿತು. ಆ ಯುದ್ಧದಲ್ಲಿ ಮಗಧದ 10,000 ಸೈನಿಕರು ಸಾವಿಗೀಡಾದರೂ ಕಳಿಂಗ ಸುಮಾರು 1 ಲಕ್ಷ ಯೋಧರನ್ನ ಕಳ್ಕೊಳ್ತು ಅಂತ ಒರಿಸ್ಸಾದಲ್ಲಿನ ಶಾಸನಗಳು ತಿಳಿಸ್ತಾ ಇವೆ. ಆ ಯುದ್ಧ ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ದಯಾ ನದಿ ಕೆಂಬಣ್ಣಕ್ಕೆ ತಿರುಗಿತ್ತು. ಯುದ್ಧ ಭೂಮಿಯಲ್ಲಿ ಆನೆ ಕುದುರೆಗಳ ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು. ಯುದ್ಧದ ಗೆಲುವಿನ ನಂತರ ರಣರಂಗವನ್ನು ನೋಡೋದಕ್ಕೆ ಬಂದ ಅಶೋಕ ಆ ದೃಶ್ಯಗಳನ್ನು ನೋಡಿ ಒಮ್ಮೆ ಅವಾಕ್ಕಾಗಿಬಿಟ್ಟ. ಅಲ್ಲಿನ ಮಹಾನ್ ಆಶಾ ಅವನನ್ನ ಕರಗಿಸಿಬಿಡ್ತು. ಒಂದು ರಾಜ್ಯವನ್ನ ಗೆದ್ದುಕೊಳ್ಳೋ ನಿಟ್ಟಲ್ಲಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ತಾನು ಹೊಣೆ ಆಗಿಬಿಟ್ಟೆ ಅಂದ್ಕೊಂಡ ಅಶೋಕ ತಾನಿನ್ಯಾವತ್ತೂ ಯುದ್ಧ ಮಾಡೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನ ಮಾಡಿಬಿಟ್ಟ. ಅದಾದ ನಂತರ ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ತಾನು ಮಾಂಸಾಹಾರವನ್ನು ತ್ಯಜಿಸ್ತಾನೆ. ರಾಜ್ಯದಲ್ಲಿ ಬೇಟೆಯನ್ನು ನಿಷೇಧ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ತನ್ನ ಸಾಮ್ರಾಜ್ಯದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಕೂಡ ಬೌದ್ಧ ಧರ್ಮದ ಪ್ರಚಾರ ಮಾಡೋದಕ್ಕೆ ಅಶೋಕ ಸಾಕಷ್ಟು ಸಂಪತ್ತನ್ನು ಖರ್ಚು ಮಾಡ್ತಾನೆ ಮತ್ತು ತನ್ನ ರಾಜಾಧಿಕಾರವನ್ನು ಕೂಡ ಬಳಕೆ ಮಾಡ್ತಾನೆ. ಮುಂದೆ ಅಶೋಕನ ಸ್ವತಃ 2 ಮಕ್ಕಳು ಅಂದರೆ ಅವನ ಬೌದ್ಧ ಮತದ ಪತ್ನಿ ಹಾಗೂ ವಿದಿಶಾ ನಗರದ ವ್ಯಾಪಾರಿಯ ಮಗಳು ದೇವಿಯ ಮಕ್ಕಳಾದ ಸಂಘಮಿತ್ರ ಹಾಗೂ ಮಹೇಂದ್ರ ಬೌದ್ಧ ಧರ್ಮದ ಪ್ರಚಾರಕ್ಕೆ ಅವರು ಸಿಂಹಳಕ್ಕೆ ಹೋಗ್ತಾರೆ. ಹೀಗೆ ಅಶೋಕನ ಕಾಲದಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಬೌದ್ಧ ಮತಕ್ಕೆ ಪ್ರಾತಿನಿಧ್ಯ,
ಪ್ರಾಧಾನ್ಯತೆ ಹೆಚ್ಚಾದರೂ ಕೂಡ ಬೇರೆ ಯಾವ ಮತಗಳನ್ನು ಅವರು ಕೀಳಾಗಿ ಕಾಣಲಿಲ್ಲ ಅಂತ ಬೌದ್ಧ ಗ್ರಂಥಗಳು ತಿಳಿಸುತ್ತವೆ. ಬೌದ್ಧ ಗ್ರಂಥಗಳ ಪ್ರಕಾರ ಕಳಿಂಗ ಯುದ್ಧದ ಭೀಕರತೆ ಅಶೋಕ ಬುದ್ಧನ ತತ್ವಗಳನ್ನ ಬೋಧನೆಗಳನ್ನ ಅನುಸರಿಸುವಂತೆ ಮಾಡಿತು. ಇನ್ನು ಈ ಕಳಿಂಗದ ಇತಿಹಾಸಕ್ಕೆ ನಾವು ಬರೋದಾದ್ರೆ, ಇದು ಯಾರ ಅಧೀನಕ್ಕೂ ಸುಲಭವಾಗಿ ಒಳಪಡಲಿಲ್ಲ ಮತ್ತು ಆಕ್ರಮಿಸಿಕೊಂಡವರನ್ನ ಯಾರನ್ನೂ ನೆಮ್ಮದಿಯಾಗಿ ಇರೋದಕ್ಕೂ ಬಿಡಲಿಲ್ಲ. ಅಶೋಕ ಒಬ್ಬನೇ ಅಲ್ಲ, ಅದು ಗುಪ್ತ ಸಾಮ್ರಾಟರಿರಬಹುದು, ವೆಂಗಿ ಚಾಲುಕ್ಯರಿರಬಹುದು, ಅಥವಾ ದೆಹಲಿಯ ಸುಲ್ತಾನರು, ಮೊಘಲ್ ಸಾಮ್ರಾಟರು ಆಗಿರಬಹುದು. ಅಷ್ಟೇ ಯಾಕೆ ಈ ಪ್ರದೇಶವನ್ನು ಹಿಡಿತಕ್ಕೆ ತಗೊಂಡ ಬ್ರಿಟಿಷರಿಗೆ ಕೂಡ ಅಲ್ಲಿ ನೆಮ್ಮದಿ ಅನ್ನೋದೇನು ಇರಲಿಲ್ಲ. ಅದು ನಿರಂತರ ಹೋರಾಟದ, ಸ್ವ ಅಧೀನ ಹಾಗೂ ಸ್ವತಂತ್ರದ ಕನಸಲ್ಲೇ ಬದುಕಿದ ನೆಲ. ಅವತ್ತಿನ ಕಳಿಂಗ ಅಂದ್ರೆ ಇವತ್ತಿನ ಒರಿಸ್ಸಾ ಹಾಗೂ ಆಂಧ್ರ ಪ್ರದೇಶದಲ್ಲಿ ಹರಡಿಕೊಂಡಿದ್ದ ಭೂಭಾಗ. ಮೌರ್ಯರ ಕಾಲದ ನಕ್ಷೆಯನ್ನು ನಾವು ನೋಡಿದ್ರೆ ನಮಗೆ ಕಳಿಂಗದ ಕೋರ್ ಪ್ರದೇಶ ಎಷ್ಟಿತ್ತು ಅನ್ನೋದು ಅರ್ಥ ಆಗುತ್ತೆ. ಮಹಾನದಿಯಿಂದ ಕೃಷ್ಣೆಯವರೆಗೆ ಹಬ್ಬಿದ್ದ ಕಳಿಂಗ ರಾಜ್ಯ ಕ್ರಿಸ್ತ ಪೂರ್ವದಿಂದಲೂ ಕೂಡ ಆಗ್ನೇಯ ಏಷ್ಯಾ ರಾಷ್ಟ್ರಗಳು ಹಾಗೂ ಚೀನಾದ ಜೊತೆಗೆ ಅತ್ಯುತ್ತಮ ವ್ಯಾಪಾರಿ ಸಂಬಂಧವನ್ನು ಹೊಂದಿತ್ತು. ಸಮುದ್ರ ವ್ಯಾಪಾರದಿಂದಾಗಿ ಕಳಿಂಗದ ಸಂಪತ್ತು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇತ್ತು. ಇಂಥ ಕಳಿಂಗದ ಬಗ್ಗೆ ನಮಗೆ ಮೊದಲು ಮಾಹಿತಿ ಸಿಗೋದು ಮಹಾಭಾರತದಲ್ಲಿ. ಅವತ್ತಿಗೆ ಕಳಿಂಗರು ಅನ್ನೋ ಬುಡಕಟ್ಟು ಜನಾಂಗ ಇದ್ದ ಪ್ರದೇಶವೇ ಈ ಕಳಿಂಗ. ಈ ಕಳಿಂಗದ ಜೊತೆಗೆ ಅಂಗ, ವಂಗ, ಪುಂಡ್ರ ಹಾಗೂ ಸುಖ್ಮ ಅನ್ನೋ 4 ಬೇರೆ ಬೇರೆ ರಾಜ್ಯಗಳು ಕೂಡ ಇದ್ವು. ಈ 5 ಕೂಡ ಅಣ್ಣ ತಮ್ಮಂದಿರು ಆಳ್ತಾ ಇದ್ದ ರಾಜ್ಯಗಳಾಗಿದ್ವು. ಈ 5 ಪೈಕಿ ಕಳಿಂಗ ಬಹುದೊಡ್ಡ ಹೆಸರನ್ನ ಗಳಿಸಿತ್ತು. ಆ ನಂತರದಲ್ಲಿ ರಾಜ್ಯದ ರೂಪ ಪಡೆದ ಕಳಿಂಗ ವೈತರಣಿ ಅನ್ನೋ ನದಿ ದಡದಿಂದ ಇವತ್ತಿನ ವಿಶಾಖಪಟ್ಟಣಂವರೆಗಿನ ಪ್ರದೇಶದವರೆಗೆ ವಿಸ್ತರಿಸಿತ್ತು. ಇನ್ನು ಇವತ್ತಿನ ಗಾಂಜಾಂ ಜಿಲ್ಲೆಯಲ್ಲಿರೋ ದಂತಪುರ ಆ ರಾಜ್ಯದ ರಾಜಧಾನಿಯಾಗಿತ್ತು. ಹೀಗೊಂದು ರಾಜ್ಯದ ರೂಪ ಪಡೆದ ಕಳಿಂಗ ಮಹಾಜನಪದಗಳ ಕಾಲದಲ್ಲಿ ಮಗಧದ ಅಂಕೆಗೆ ಸಿಕ್ಕಿತ್ತು. ಒರಿಸ್ಸಾದ ಉದಯಗಿರಿಯಲ್ಲಿನ ಹಾತಿಗುಂಪ ಶಾಸನದ ಪ್ರಕಾರ ಈ ಪ್ರದೇಶವನ್ನ ನಂದರಾಜ ಆಳ್ವಿಕೆ ಮಾಡ್ತಾ ಇದ್ದಂತೆ ಆ ನಂದರಾಜನನ್ನ ನಂದ ವಂಶದ ಅರಸ ಅಂತ ಗುರುತಿಸಲಾಗಿದೆ. ಅಂದ್ರೆ ಅವತ್ತಿಗೆ ಈ ಭೂಭಾಗ ನಂದರ ಆಳ್ವಿಕೆಯಲ್ಲಿತ್ತು. ಮುಂದೆ ನಂದರ ಪತನ ನಂತರ ಕಳಿಂಗ ಅನ್ನೋದು ಸ್ವತಂತ್ರ ರಾಜ್ಯವಾಯಿತು ಅನ್ನೋದನ್ನ ಗ್ರೀಕ್ ಇತಿಹಾಸಕಾರ ಮೆಗಾಸ್ತನಿಸ್ ತನ್ನ ಇಂಡಿಕಾ ಅನ್ನೋ ಗ್ರಂಥದಲ್ಲಿ ದಾಖಲಿಸ್ತಾನೆ. ಸೊ ಇಂಥ ಕಳಿಂಗದ ಮೇಲೆ ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯ ದಾಳಿ ಮಾಡ್ದ. ಆದರೆ ಕಳಿಂಗದ ಅರಸರು ಚಂದ್ರಗುಪ್ತನಿಗೆ ಸಾಕಷ್ಟು ಬೆವರಿಳಿಸಿದ್ರು. ಸಾಕಷ್ಟು ಪ್ರಯತ್ನಗಳ ನಂತರ ಕೂಡ ಚಂದ್ರಗುಪ್ತ ಮೌರ್ಯನಿಗೆ ಕಳಿಂಗವನ್ನ ಗೆಲ್ಲೋದಕ್ಕೆ ಆಗದೆ ಅವನು ಪಾಟಲಿಪುತ್ರಕ್ಕೆ ಹಿಂತಿರುಗಿದ್ದ. ಅವನ ನಂತರ ಅವನ ಮಗ ಬಿಂದುಸಾರ ಕೂಡ ಕಳಿಂಗವನ್ನ ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟ. ಆದ್ರೆ ಆಗ ಕೂಡ ಕಳಿಂಗ ಜಗ್ಗಿರಲಿಲ್ಲ. ಮುಂದೆ ಕಳಿಂಗದ ಮೇಲೆ ಕಣ್ಣು ಹಾಕಿದವನು ಅಶೋಕ. ಸಾಮ್ರಾಟನಾಗಿ ಅಧಿಕಾರ ವಹಿಸಿಕೊಂಡ ಅಶೋಕ ಕಳಿಂಗದ ಆದಾಯದ ಮೇಲೆ, ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದ. ಅಷ್ಟೇ ಅಲ್ಲದೆ ತನ್ನಂಥ ಪರಾಕ್ರಮಿಗೆ ಸವಾಲೆಸಿತಾ ಇರೋ ಕಳಿಂಗವನ್ನ ಹೇಗಾದರೂ ಮಾಡಿ ತನ್ನ ವಶಕ್ಕೆ ಪಡಿಬೇಕು ಅನ್ನೋದು ಅವನ ಧ್ಯೇಯ ಆಗಿತ್ತು. ಹೀಗಾಗಿ ಅವನು ಕಳಿಂಗದ ಮೇಲೆ ಭಯಾನಕವಾದ ದಾಳಿ ಮಾಡಿದ. ಅಲ್ಲಿನ ದಯಾ ನದಿಯಲ್ಲಿ ರಕ್ತ ನೀರಿನ ಹಾಗೆ ಹರಿತು. ಕಳಿಂಗದ ನೆಲದಲ್ಲಿ ಹೆಣಗಳ ರಾಶಿ ಬಿತ್ತು. ಮೌರ್ಯರ ಸೈನ್ಯ ಇಡೀ ಕಳಿಂಗವನ್ನು ಲೂಟಿ ಮಾಡಿ ಸುಟ್ಟು ಹಾಕ್ತು. ಅಲ್ಲಿನ ರಕ್ತಪಾತ ಅಶೋಕನಲ್ಲಿ ಭಾರಿ ಬದಲಾವಣೆಯನ್ನು ತಂದಿತ್ತು. ಅವನು ಬೌದ್ಧ ಮತವನ್ನ ಸ್ವೀಕರಿಸೋ ಹಾಗೆ ಮಾಡಿತು. ಅಶೋಕ ಇರೋವರೆಗೆ ಕಳಿಂಗ ರಾಜ್ಯ ಅವನ ಸಾಮಂತ ರಾಜ್ಯವಾಗಿತ್ತು. ಆದರೆ ಆ ನಂತರ ಕಳಿಂಗ ಮತ್ತೆ ಸ್ವತಂತ್ರವಾಗಿ ಆಳ್ವಿಕೆ ನಡೆಸೋದಕ್ಕೆ ಶುರು ಮಾಡಿತು. ಅಶೋಕನ ನಂತರ ಅಲ್ಲಿ ಮಹಾಮೇಘ ವಂಶದ ರಾಜ್ಯ ಸ್ಥಾಪನೆಯಾಯಿತು. ಈ ವಂಶದ ಅರಸ ಖಾರವೇಲ ಕಳಿಂಗವನ್ನ ತನ್ನ ಹಿಡಿತಕ್ಕೆ ತಗೊಂಡಿದ್ದಷ್ಟೇ ಅಲ್ಲದೆ ತನ್ನನ್ನು ತಾನು ಕಳಿಂಗದ ಸಾಮ್ರಾಟ ಅಂತ ಘೋಷಿಸಿಕೊಂಡ. ಖಾರವೇಲನ ನಂತರ ಗುಪ್ತರು ಕಳಿಂಗವನ್ನ ತಮ್ಮ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಸಾಧ್ಯ ಆಗದೆ ಗುಪ್ತರ ಸೈನ್ಯ ಅಲ್ಲಿಂದ ಬರಿಗೈಯಲ್ಲಿ ಹಿಂತಿರುಗಬೇಕಾಯಿತು. ನಂತರದಲ್ಲಿ ಪೂರ್ವಗಂಗರು ಕಳಿಂಗವನ್ನ ತಮ್ಮ ಹಿಡಿತಕ್ಕೆ ತಗೊಂಡ್ರು. ಅವರು ಸುಮಾರು 3 ಶತಮಾನಗಳ ಕಾಲ ಕಳಿಂಗವನ್ನ ಆಳಿದ್ರು. ಅಲ್ಲದೆ ಅವರು ಸಕಲ ಕಳಿಂಗಾಧಿಪತಿ ಅನ್ನೋ ಬಿರುದನ್ನು ಕೂಡ ಪಡ್ಕೊಂಡ್ರು. 8ನೇ ಶತಮಾನದ ಹೊತ್ತಿಗೆ ಬಹುಮುಖರ ವಂಶ ಅಸ್ತಿತ್ವಕ್ಕೆ ಬಂತು. ಅವರು ತೋಸಲ ಅನ್ನೋ ಹೆಸರಲ್ಲಿ ರಾಜ್ಯಭಾರ ಮಾಡಿದರು. 11ನೇ ಶತಮಾನದ ಹೊತ್ತಿಗೆ ಅಲ್ಲಿ ಮತ್ತೆ ಪೂರ್ವಗಂಗರು ಬಲಿಷ್ಠರಾದರು. ಇನ್ನು 15ನೇ ಶತಮಾನದ ಹೊತ್ತಿಗೆ ಕಳಿಂಗ ಗಜಪತಿಗಳ ಅಂಕೆಗೆ ಸಿಕ್ತು. ಆನಂತರ ಅದು ಮರಾಠರ ಕೈಗೆ ಸಿಕ್ಕಿ ಅಲ್ಲಿಂದ ಬ್ರಿಟಿಷರ ಕೈವಶ ಆಯಿತು. ಹೀಗೆ ಕ್ರಿಸ್ತ ಪೂರ್ವದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೂ ಕೂಡ ಕಳಿಂಗ ಅನ್ನೋದು ಸತತ ಯುದ್ಧಗಳಿಗೆ, ದಾಳಿಗಳಿಗೆ ಈಡಾಗ್ತಲೇ ಬಂದ ಭೂಮಿ. ಅಲ್ಲಿ ಅತಿ ಹೆಚ್ಚು ಆಡಳಿತ ನಡೆಸಿದ್ದು ಈಸ್ಟರ್ನ್ ಗಂಗಾ ಸಾಮ್ರಾಜ್ಯದ ದೊರೆಗಳು. ಅವ್ರನ್ನ ಬಿಟ್ಟರೆ ಕಳಿಂಗವನ್ನ ಹೆಚ್ಚು ಆಳಿದ್ದು ಗಜಪತಿಗಳು ಮಾತ್ರ ಅನ್ಸುತ್ತೆ. ಸೊ ಭಾರತದಲ್ಲಿನ ಯಾವುದೇ ಸಾಮ್ರಾಜ್ಯ ಕಳಿಂಗವನ್ನ ಸುಲಭವಾಗಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮೊಘಲ್ ಸಾಮ್ರಾಟ ಅಕ್ಬರನಿಗೂ ಕೂಡ ಕಳಿಂಗದ ಮೇಲಿನ ಯುದ್ಧ ಕಬ್ಬಿಣದ ಕಡಲೆಯಂತಾಗಿತ್ತು.
ಅವನನ್ನ ರಾಣಿ ದುರ್ಗಾವತಿ ದಿಟ್ಟವಾಗಿ ಎದುರಿಸಿದ್ಲು. ಹೇಗೆ ಅಶೋಕನಿಗೆ ರಕ್ತ ಸಿಕ್ತ ಅಧ್ಯಾಯದ ನಂತರ ಕಳಿಂಗ ಸಿಕ್ತೋ ಅದೇ ರೀತಿ ಅಕ್ಬರನಿಗೆ ಕೂಡ ಸಾಕಷ್ಟು ರಕ್ತ ಹರಿಸಿದ ನಂತರವೇ ಕಳಿಂಗದ ಮೇಲೆ ಆಧಿಪತ್ಯವನ್ನ ಸಾಧಿಸುವುದಕ್ಕೆ ಸಾಧ್ಯವಾಗಿದ್ದು. ಆದರೆ ಕಳಿಂಗದ ತಂಟೆಗೆ ಹೋದ ಅಕ್ಬರ್ ನೆಮ್ಮದಿಯಾಗಿ ಬದುಕಿರೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಕಳಿಂಗದ ಮೇಲೆ ಕಣ್ಣು ಹಾಕಿದವರು ಯಾರೂ ಕೂಡ ಅದನ್ನ ಯಶಸ್ವಿಯಾಗಿ ಸಂಪೂರ್ಣವಾಗಿ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಇತಿಹಾಸದಲ್ಲಿ ದಾಖಲಾದ ವಿಷಯ. ಇದಾದ ಮೇಲೆ ಭಾರತಕ್ಕೆ ಬ್ರಿಟಿಷರು ಬಂದರು. ಇಡೀ ಭಾರತವನ್ನ ಒಡೆದು ನಮ್ಮದೇ ನೆಲದಲ್ಲಿ ನಮ್ಮನ್ನ ಆಳಿದ್ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಈ ಪ್ರದೇಶವನ್ನ ತನ್ನ ಹಿಡಿತಕ್ಕೆ ತಗೊಳ್ತು. ಆದರೆ ವೀರ ಸುರೇಂದ್ರ ಸಾಯಿ, ಅಲ್ಲೂರಿ ಸೀತಾರಾಮರಾಜು ಥರದ ಹೋರಾಟಗಾರರು ಈ ಪ್ರದೇಶದಲ್ಲಿ ಬ್ರಿಟಿಷರು ಕನಸಲ್ಲಿ ಕೂಡ ಹೆದರುವ ವಾತಾವರಣವನ್ನ ನಿರ್ಮಾಣ ಮಾಡಿದರು. ಸೀತಾರಾಮರಾಜು ಆಂಧ್ರದ ಹೋರಾಟಗಾರರೇ ಆದರೂ ಕೂಡ ಅವರ ಕರ್ಮಭೂಮಿಯ ಒಂದಷ್ಟು ಭಾಗ ಹಳೆಯ ಕಳಿಂಗಕ್ಕೆ ಸೇರಿದ್ದಾಗಿತ್ತು. ಇನ್ನು ಇವತ್ತಿಗೂ ಕೂಡ ಒರಿಸ್ಸವನ್ನ ಆಳ್ಬೇಕು ಅಂತ ರಾಷ್ಟ್ರೀಯ ಪಕ್ಷಗಳು ಒಂಟಿ ಕಾಲಲ್ಲಿ ನಿಂತು ತಪಸ್ಸು ಮಾಡ್ತಾ ಇವೆ. ಸ್ವಾತಂತ್ರ್ಯ ಬಂದ ನಂತರ 1999ರವರೆಗೆ ಅಲ್ಲಿ ಕಾಂಗ್ರೆಸ್ ಆಳ್ವಿಕೆ ನಡೀತು. ಅದಾದ ಮೇಲೆ ಇವತ್ತಿನವರೆಗೆ ಅಂದ್ರೆ ಕಳೆದ 21 ವರ್ಷಗಳಿಂದ ಒಡಿಸ್ಸಾದ ಆಡಳಿತ ಬಿಜು ಜನತಾ ದಳದ ಕೈಯಲ್ಲಿದೆ. ಅದನ್ನು ತಪ್ಪಿಸೋದಕ್ಕೆ ರಾಷ್ಟ್ರೀಯ ಪಕ್ಷಗಳ ಪೈಪೋಟಿ ನಿರಂತರವಾಗಿ ನಡೀತಾ ಇದೆ. ಆದರೂ ಮುಂದೆ ಯಾವತ್ತಾದರೂ ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಗೊತ್ತಿಲ್ಲ. ಸ್ನೇಹಿತರೆ, ಇದು ಕಳಿಂಗ ಅನ್ನೋ ಪ್ರದೇಶ ಹೇಗೆ ಮಹಾಸಾಮ್ರಾಟರ ಕೈಯಿಂದ ತಪ್ಪಿಸಿಕೊಂಡು ಸ್ವತಂತ್ರವಾಗಿ ಉಳಿಯೋದಕ್ಕೆ ಪ್ರಯತ್ನ ಪಟ್ಟಿತ್ತು ಮತ್ತು ಸದಾಕಾಲ ಸ್ವಾತಂತ್ರ್ಯದ ಜ್ವಾಲೆಯನ್ನು ತನ್ನ ಒಡಲಲ್ಲಿ ಅಡಗಿಸಿಟ್ಟುಕೊಂಡಿತ್ತು ಅನ್ನೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಯಥಾ ಪ್ರಕಾರ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.